ಸರ್ಪದ ಮೌನದಲ್ಲಿ ಜುಮ್ಮೆನ್ನುತ್ತಾ ಬಳುಕುವವಳು, ಅರಿವಿಲ್ಲದೆ ಮೈಯ ತುಂಬಿ ಕನಸಿನಲ್ಲೇ ತುಳುಕುವವಳು ಸದಾ. ಸುಪ್ತ ಮೋಹಿನಿ ನನ್ನ ಶಾಲ್ಮಲಾ. ನಾಟ್ಯದ ಉತ್ತರ ಕರ್ನಾಟಕದ ಸಹ್ಯಾದ್ರಿಯಾದಂತಹ ಕಪ್ಪತ್ತಗುಡ್ಡವನ್ನು ಸ್ವಲ್ಪ ಮಾತನಾಡಿದ್ದೇವೆ. ಇವಾಗ ಇದರ ಇತಿಹಾಸವನ್ನು ಸ್ವಲ್ಪ ನನಗೆ ತಿಳಿದಷ್ಟು ಹೇಳುತ್ತೇನೆ. ಇದರ ಇತಿಹಾಸ ಏನೆಂದರೆ, ಈ ಕಪ್ಪತ್ತಗುಡ್ಡಕ್ಕೆ 3 ಹೆಸರುಗಳನ್ನು ಕರೀತಾರೆ. ಒಂದು ಸುವರ್ಣಗಿರಿ, 2 ಕಪ್ಪತ್ತಗಿರಿ, 3 ದ್ರೋಣಗಿರಿ. ಈ ಇವಾಗ ಹೋಗ್ತಾ ಇರುವ ದಾರಿ ಕಪ್ಪತ್ ಮಲ್ಲೇಶ್ವರ ತಂದು ಈ ಗುಡ್ಡವನ್ನು ದ್ರೋಣಗಿರಿ ಎಂದು ಕರೆಯುತ್ತಾರೆ. ಈ ಗುಡ್ಡವನ್ನು ದ್ರೋಣಗಿರಿ ಎಂದು ಏಕೆ ಕರೆಯುತ್ತಾರೆ ಎಂದರೆ, ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಮಕ್ಕಳಿಲ್ಲದ ಕಾರಣ ಈ ಗುಡ್ಡದಲ್ಲಿ ಬಂದು ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆ ಪ್ರಾರ್ಥನೆಯ ಫಲವಾಗಿ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನು ಹುಟ್ಟುತ್ತಾನೆ. ಮತ್ತೆ ಅಶ್ವತ್ಥಾಮನ ಬಾಲ್ಯ ಇಲ್ಲೇ ಕಳೆಯುತ್ತಾನೆ. ಈ ನೋಡುತ್ತಿರುವ ದೇವಸ್ಥಾನವೇ ದ್ರೋಣಾಚಾರ್ಯರು ತಪಸ್ಸು ಮಾಡಿದಂಥ ಸ್ಥಳವಾಗಿದೆ. ಇದಕ್ಕೆ ಕಪ್ಪತ್ ಮಲ್ಲೇಶ್ವರ ಎಂದು ಕರೆಯುತ್ತಾರೆ. ಒಂದು ಸುಂದರವಾದಂಥ ದೇವಸ್ಥಾನ ಪ್ರಕೃತಿಯ ಮಧ್ಯೆ ಇರುವುದರಿಂದ ತುಂಬ ಶಾಂತವಾಗಿದೆ. ಅಶ್ವತ್ಥಾಮನು ಬಾಲ್ಯವನ್ನು ಇಲ್ಲೇ ಕಳೆಯುತ್ತಾ ತನ್ನ ಶಸ್ತ್ರಾಭ್ಯಾಸಗಳನ್ನು ಕಲಿಯುತ್ತಾ ಇಲ್ಲಿಯೇ ಬೆಳೆದುಕೊಂಡು ಮುಂದೆ ದ್ರೋಣಾಚಾರ್ಯರ ಜೊತೆಗೆ ಪರಶುರಾಮರಲ್ಲಿಗೆ ನಡೆದು ಅಲ್ಲಿರುವ ಪರಶುರಾಮರ ಆಶೀರ್ವಾದವನ್ನು ತೆಗೆದುಕೊಂಡು ಇಷ್ಟು ಮಹಾಭಾರತದ ಕಥೆ ಇದೆ. ಇದಕ್ಕೆ ದ್ರೋಣಗಿರಿ ಎಂದು ಕರೆಯುತ್ತಾರೆ. ದ್ರೋಣಗಿರಿಯಾದ ಮೇಲೆ ಮತ್ತೆ ಕಪ್ಪತ್ಗಿರಿ ಎಂದು ಕರೆಯುತ್ತಾರೆ. ಈ ಕಪ್ಪತ್ ಎನ್ನುವುದು ಸಂಸ್ಕೃತದಿಂದ ಬಂದ ಶಬ್ದ. ಕಪ್ಪತ್ ಎಂದರೆ ಪಾರಿವಾಳ ಎಂದು ಅರ್ಥ. ಈ ಗುಡ್ಡದಲ್ಲಿ ಪಾರಿವಾಳಗಳು ಹೆಚ್ಚಾಗಿರುವುದರಿಂದ ಇದಕ್ಕೆ ಕಪ್ಪತ್ ಗುಡ್ಡ ಎಂದು ಹೆಸರಿಡಲಾಗಿದೆ. ಮತ್ತೆ ಈ ಕಪ್ಪತ್ ಗುಡ್ಡಕ್ಕೂ ಹಾಗೂ ರಾಮಾಯಣಕ್ಕೂ ಒಂದು ಸಂಬಂಧವಿದೆ. ಹೇಗೆ ಎಂದರೆ, ಶ್ರೀರಾಮ ಮತ್ತು ರಾವಣನ ಯುದ್ಧ ನಡೆಯುತ್ತಿರುವಾಗ ರಾಮನ ತಮ್ಮನಾದಂಥ ಲಕ್ಷ್ಮಣನ ಎದೆಗೆ ರಾವಣನ ಮಗನಾದ ಮೇಘನಾದನಂದಿಯು ಎದೆಗೆ ಬಾಣ ಬಿಟ್ಟಾಗ ಆಗ ಅಲ್ಲಿ ಲಕ್ಷ್ಮಣನು ಮರಣ ಹೊಪ್ಪವನು. ಆ ಮರಣ ಹೊಪ್ಪಿರುವ ಸುದ್ದಿಯನ್ನು ಶ್ರೀರಾಮನಿಗೆ ತಿಳಿದಾಗ ಲಕ್ಷ್ಮಣನನ್ನು ಬದುಕಿಸಬೇಕೆಂದು ನೋಡಿದಾಗ ಅಲ್ಲಿದ್ದ ವೈದ್ಯರಾದಂಥ ಋಷ್ಯಸೇನ ಅವರು ರಾಮನಿಗೆ ಸಂಜೀವಿನಿ ಸಸ್ಯವನ್ನು ತಂದರೆ ಲಕ್ಷ್ಮಣನನ್ನು ಬದುಕಿಸಬಹುದು ಎಂದು ಹೇಳುತ್ತಾರೆ. ಆಗ ಸಂಜೀವಿನಿ ಸಸ್ಯವನ್ನು ತರಲು ಸೂಕ್ತನಾದಂಥ ಹನುಮಂತನ ಸಹಾಯವನ್ನು ತೆಗೆದುಕೊಂಡು ಶ್ರೀರಾಮನು ಹನುಮಂತನಿಗೆ, ನೀನು ಹೋಗಿ ಸಂಜೀವಿನಿ ಸಸ್ಯವನ್ನು ಹುಡುಕಿಕೊಂಡು ತರಬೇಕೆಂದು ಹೇಳಿದಾಗ ಹನುಮಂತನು ಆ ಸ್ಥಳದಿಂದ ಹಾರುತ್ತಾ ಸಮುದ್ರದ ಮೇಲೆ ಹೋಗುತ್ತಾ ಸಂಜೀವನ ಪರ್ವತವನ್ನು ತಲುಪಿ ಆ ಸಂಜೀವಿನಿ ಹುಡುಕಾಡುತ್ತಾ ಸಂಜೀವಿನಿ ಸಿಗದ ಕಾರಣದಿಂದಾಗಿ ಸಂಜೀವಿನಿ ಪರ್ವತದ ತುದಿಯನ್ನು ಕಿತ್ತು ಒತ್ತು ತರುತ್ತಿರುವಾಗ ಈ ಕಪ್ಪತ್ ಗುಡ್ಡದ ವಾಯುವಾಗಿ ಹನುಮಂತನು ಹಾರು ಹೋಗಿರುವಾಗ ಆ ಸಂಜೀವಿನಿ ಪರ್ವತದಿಂದ ಒಂದು ಸಸ್ಯ ಈ ಕಪ್ಪತ್ತ ಗುಡ್ಡಕ್ಕೆ ಬಿದ್ದಿದೆ ಎಂದು ಅಲ್ಲಿರುವ ಸ್ಥಳೀಯರ ಹೇಳುತ್ತಿದ್ದಾರೆ. ಆ ಸಸ್ಯದಿಂದಲೇ ಇಲ್ಲಿ ಒಂದು ಸಂಜೀವಿನಿ ಬಳ್ಳಿಯು ಹಬ್ಬಿಕೊಂಡಿದೆ ಹಾಗೂ ಇಲ್ಲಿನ ವಾತಾವರಣ ಚೆನ್ನಾಗಿ ಇದೆ ಎಂದು ಅಲ್ಲಿಯ ಸ್ಥಳೀಯರು ಹೇಳುತ್ತಿರುವರು. ಹಬ್ಬಿರುವಂತಹ ಸಂಜೀವಿನಿ ಸಸ್ಯವು ಇವತ್ತಿನವರೆಗೂ ಯಾರ ಕೈಯಲ್ಲಿ ಸಿಕ್ಕಿಲ್ಲ ಎಂದು ಕೂಡ ಅಲ್ಲಿ ಹೇಳುತ್ತಿರುವರು. ಅದು ಯಾವ ರೀತಿ ಇದೆ ಎಂದು ಅದು ಸಿಕ್ಕಿಲ್ಲ. ಇನ್ನೂ ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ, ಹುಡುಕುತ್ತಾ ಇದ್ದಾರೆ ಯಾವ ರೀತಿ ಇದೆ ಎಂದು, ಅದು ಯಾವುದು ಥರ ಇರ್ಬೋದು ಎಂದು ರಿಸರ್ಚ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಆದರೂ ಸಿಕ್ಕಿಲ್ಲ. ಮತ್ತೆ ಹೇಳಬೇಕೆಂದರೆ ಕಪ್ಪತ್ತಗುಡ್ಡವು ಒಂದು ಸುಂದರವಾದಂಥ ಒಂದು ತಾಣ, ಪ್ರವಾಸಿಗರಿಗಂತೆ ಹೇಳಿ ಮಾಡಿಸಿರುವಂಥ ತಾಣ. ಅಂದರೆ ಯಾರಾದರೂ ಡೇಂಜರ್ ಝೋನ್ಗೆ ಹೋದರೆ ಇದು ಒಂದು ಅಲಾರಾಮ್ ಐತಿ.
ಫುಲ್ಲು ಸೇಫ್ಟಿ ಮಾಡಿದ್ದಾರೆ. ಇದು ಚೆನ್ನಾಗಿದೆ ನೋಡಿ, ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಮತ್ತೆ ಚೆನ್ನಾಗಿದೆ. ಇದಕ್ಕೆ ಸುವರ್ಣಗಿರಿ ಎಂದು ಕೂಡ ಕರೆಯುತ್ತಾರೆ. ಸುವರ್ಣಗಿರಿ ಅಂತ ಯಾಕೆ ಕರೆಯುತ್ತಾರೆ ಎಂದರೆ ಈ ಗುಡ್ಡದಲ್ಲಿ ಮ್ಯಾಗ್ನೀಸ್ ಅಂದ್ರೆ ಕಬ್ಬಿಣ ಗೋಲ್ಡ್ ಸಿಗುತ್ತದೆ ಎಂದು ನಂಬಿದ್ದಾರೆ. ಇಲ್ಲಿ ಪ್ರತಿಯೊಂದು ಕಲ್ಲು ಕೂಡ ಕಬ್ಬಿಣ ರೀತಿಯಾಗಿ ಸಪ್ಪಳ ಬರುತ್ತದೆ. ಕಬ್ಬಿಣದಷ್ಟು ತೂಕ ಕೂಡ ಇರುತ್ತದೆ. ಅದು ಒಂದು ಗುಡ್ಡದಲ್ಲಿದೆ. ಬಂಗಾರವನ್ನು ನಾವು ನೋಡಿಲ್ಲ. ಇಷ್ಟು ತಿಳಿದುಕೊಂಡು ಮತ್ತೆ ನಾವು ಮನೆಯ ಕಡೆ ಹೊರಟೆವು. ವಿಡಿಯೋ ಚೆನ್ನಾಗಿದ್ದರೆ, ಇನ್ಫಾರ್ಮೇಶನ್ ನಿಮಗೆ ಸ್ವಲ್ಪನಾದರೂ ತಿಳಿದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.